ಸುಮ್ಮನೆ ಇರೋ ಮರ ಸದ್ಯ ಅದು ಅವರ ಅಭಿಪ್ರಾಯದಲ್ಲಿ ಅವ್ರು ಹೇಳಿದ್ದಾರೆ. ಆದರೆ ರಾಜ್ಯದಲ್ಲಿ ಪೊಲೀಸು ಸುವ್ಯವಸ್ಥೆ ನಾವು ಯಾವ ರೀತಿ ಕ್ರಮ ತಗೋಬೇಕೋ ಅದೆಲ್ಲವನ್ನು ಕೂಡ ತಗೊಂಡಿದ್ದೀವಿ. ಸಂದರ್ಭ ಬಂದಾಗ ಮಾನ್ಯ ಸೋಮಣ್ಣವರಿಗೆ ಅಂಕಿಅಂಶದ ಸಮೇತ ಉತ್ತರ ಕೊಡ್ತೇನೆ. ನೋಡಿ, ಕಾನೂನು ಇಷ್ಟೆಲ್ಲ ಕಠಿಣವಾಗಿದ್ದರೂ ಕೂಡ ಇಂಥ ಘಟನೆಗಳು ನಡೀತಾ ಇದ್ದಾವೆ. ನಾವು ಅದನ್ನು ಯಾವ ರೀತಿ ಹತ್ತಿಕ್ಕಬೇಕೋ ಆ ಕೆಲಸವನ್ನು ಮಾಡ್ತಾಯಿದ್ದೇವೆ. ನಾನು ನಿನ್ನೆ ದಿವಸ ಮಂಗಳೂರಿನಲ್ಲಿ ಕೂಡ ಅದೇ ಕೆಲಸ ಮಾಡಿದ್ದೇನೆ. ಈಗಾಗಲೇ ಅವರು ಯಾರು ಹತ್ಯೆ ಮಾಡಿದ್ರು ಅವರನ್ನು 8 ಜನರನ್ನು ಕೂಡ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಕೂಡ ಪ್ರಾರಂಭ ಆಗಿದೆ. ರಾಜ್ಯದಲ್ಲಿ ಎಲ್ಲೇ ಅಂಥದ್ದು ಘಟನೆ ನಡೆದಾಗ ನಾವು ಏನು ಕ್ರಮ ತಗೋಬೇಕೋ ಕಾನೂನು ಪ್ರಕಾರ ಅದನ್ನು ತಗೊಳ್ತೇವೆ. ನಾನು ಇದನ್ನು ಯಾರನ್ನೂ ಕೂಡ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ನಮಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ನಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ, ಪೊಲೀಸ್ ಇಲಾಖೆಯ ಜವಾಬ್ದಾರಿ. ಆ ಕೆಲಸವನ್ನು ಮಾಡ್ತೀವಿ.